ಅಲ್ಲ ಕಡ್ಲ ಮಗ, ಎಲ್ಲಾ ಹುಡುಗಿರು ನಿನ್ನಿಂದ ಬೀಳ್ತಾರೆ, ನೀನು ಮಾತ್ರ ಯಾವ ಹುಡುಗಿನ ತಿರುಗಿ ನೋಡಲ್ವಲ್ಲ. ನನ್ನಂತನಾಗಿದ್ದಿದ್ರೆ ಹೆಂಗೆ ನಡು ವಾರ ಒಂದೊಂದು ಹುಡುಗಿ ಜೊತೆಗೆ ಅಲ್ಲೂ ಇಲ್ಲೂ ಸುತ್ತರಿತಿದ್ದೆ. ನೀನೊಬ್ಬ ಎದ್ರಕಂಡು ಸಾಯ್ತಿಯಪ್ಪ, ಹಂಗೆ ಹೋಗತ್ತಾಯಿ. ಅಪ್ಪ ಮುಚ್ಕೊಂಡಿರು. ನಾವು ಬಂದಿರೋದು ಓದಕ್ಕೆ, ಓದ್ಬೇಕು ಬಿಟ್ರೆ ಹಿಂಗ್ ಹುಡ್ಗಿ ಜೊತೆ ಎಲ್ಲ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಶೋಕಿ ಮಾಡಬಾರ್ದು. ಓದ ವಯಸ್ಸಾಗಿ ಓದಿರೇನ, ಇಲ್ಲ ಅಂದ್ರೆ ಮುಂದೆ ಓದ್ತೀನಿ ಅಂದ್ರೆ ಆಗಲ್ಲ. ಸುತ್ತರಿತಾನಂತೆ, ಮುಚ್ಕೊಂಡು ಓದದ್ ಕಲಿ. ನಿಮ್ಮ ಅಪ್ಪ ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟು ದುಡ್ಡು ಕಳಿಸ್ತಾರೆ ಹುಡ್ಗಿ ಅಂತೇಳಿ ಕನ್ಸ್ಕೊಂಡ್ಬೇಡ. ಹುಡ್ಗಿರ್ನ ಮಾತ್ರ ಕಣ್ಣೆತ್ರಿ ನೋಡಲ್ಲ, ಆದ್ರೂ ನಾವು ಶೋಕಿ ಮಾತ್ರ ಚೆನ್ನಾಗೆ ಮಾಡ್ತೀಯ ಕಣ್ಲಾ ನೀನು. ನೋಡಕ್ ಸೂಪರ್ ಆಗಿದೆಯಾ ಅಂತ ಹುಡುಗಿರು ನಿನಗೆ ಬೀಳ್ತಾರೆ, ನಮ್ಮಂತ ಹುಡುಗರ್ನ ಕಣ್ಣೆತ್ತಿನೂ ನೋಡಲ್ಲ. ಇದು ಆಕ್ಚುಲಿ ಚೆನ್ನಾಗಿದೆ. ನಾನು ಯಾರನ್ನ ಬಕ್ರ ಮಾಡೋಣ ಅಂತ ಕಾಯ್ತಾ ಇದ್ದೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇವರಿಬ್ರಲ್ಲಿ ಒಬ್ರನ್ನ ಪಕ್ಕ ಬಕ್ರ ಮಾಡ್ತೀನಿ. ಹಾಗೆ ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ. ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಬಕ್ರ ಮಾಡೋಣ. ಬರೀ ಇಂಥದೆಯಾ? ಹೇ ಮಗ, ಅಲ್ಲಿ ನೋಡಲ್ಲಿ ನಿನ್ನಿಂದ ಯಾವ್ದೋ ಒಂದು ಸೂಪರ್ ಡೂಪರ್ ಆಗಿರೋ ಹುಡುಗಿ ಬಂದು ನಿಂತೈತಿ. ಇದು ಆಕ್ಚುಲಿ ಚೆನ್ನಾಗಿದೆ. ಯಾರು ನೀವು? ಯಾರು ಬೇಕಿತ್ತು? ನೀವೇ ಬೇಕಿತ್ತು ಅಲ್ಲ, ನನ್ನ ಯಾರು ಬೇಕಿತ್ತು ಅಂತ ಕೇಳ್ತೀರಾ? ಇದು ಸರಿನಾ ನಿಮಗೆ? ಅಲ್ಲ, ಇಷ್ಟು ದಿನ ನನ್ನ ಜೊತೆಗೆ ಸುತ್ತಾಡಿ ಈಗ ನೀವು ಯಾರು ಬೇಕಿತ್ತು ಅಂತ ಕೇಳ್ತಿರಲ್ಲ. ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಯಾಕೆ ನನ್ನ ಮೇಲೆ ಏನಾದ್ರೂ ಬೇಜಾರ ನಿಮ್ಗೆ? ಯಾರಲ್ಲ ಅವಳು ಹುಡುಗಿ? ಏನ್ಲ ಮಗ, ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದ್ದೆ. ನಾವು ಓದಕ್ ಬಂದಿರೋದು ಹುಡ್ಗಿರ್ ಕಣ್ಣೆತ್ ನೋಡ್ಬಾರ್ದು, ಹುಡ್ಗಿರ್ ಇಸಿಕ್ ಹೋಗ್ಬಾರ್ದು, ಚೆನ್ನಾಗ್ ಓದ್ಬೇಕು, ನಮ್ಮ ಅಪ್ಪಯ್ಯ ಅಮ್ಮಯ್ಯ ಕಷ್ಟಪಡ್ತಾವ್ರೆ ಅಂತೆಲ್ಲ ಬುಡ್ಡೆ ಬಿಡ್ತಿದ್ದ ಈಟತ್ತನು. ಈಗ ಈ ಹುಡ್ಗಿ ಜೊತೆಗೆ ಸುತ್ತಾಡಿದಿ ಅಂತ ಹೇಳ್ತಾಳೆ ಹುಡುಗಿ. ಅಬ್ಬಾ ನೀನು ಬಾರಿ ಇದೆಯಾ ಕಣ್ಲ. ನನಗೆ ಕಾಣ್ದಂಗೆ ಏನೋ ಗುಟ್ಟಂಗ್ ನಡೆಸ್ತಾ ಇದೆಯಪ್ಪ. ಸುಮ್ನೆ ಶೋಕಿಗೆ ಹಿಂಗೆ ಮಾತಾಡ್ತೀಯ. ಬಲೆ ಇದೆಯಾ ಕಣ್ಲ ನೀನು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಪ್ಪ ಮುಚ್ಕೊಂಡಿರ್ತೀಯ. ಹುಡುಗಿ ಯಾರು ಏನೋ ಎತ್ತ ಅಂತಾನೆ ನನಗೆ ಗೊತ್ತಿಲ್ಲ. ಹಂಗೇನೆ ಹಿಂಕಣ ಅಂತ ಹೇಳ್ತಾನೆ. ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನಾನು ಹುಡುಗಿ ನೋಡ್ತಾ ಇರೋದು ಇವತ್ತು ಮಾತ್ಲು. ಇವನು ಆತರಿಗೆ ಆಂಜನೇಯ ಆಡ್ದಂಗೆ ಮನುಷ್ಯ ಮಿಕ್ಕಿ ನಿಂತ್ಕೊಳ್ಳಪ್ಪ. ಎಲ್ಲ డబ్బులు ఎక్కువైతే ఇలాంటి రోగాలు వస్తారా మీకు? ಮತ್ತಲ್ಲ ಕಣಲ್ಲ, ನಾವು ಸುತ್ತಾಡಿದೀವಿ, ಅಲ್ಲೋಗಿದೀವಿ ಇಲ್ಲೋಗಿದೀವಿ ಅಂತ ಹೇಳ್ತಾ ಇದ್ದ ಹುಡುಗಿ. ಗೊತ್ತಿಲ್ದಲೆ ಅದೆಷ್ಟು ಧೈರ್ಯವಾಗಿ ಹಂಗೆ ಹೇಳಕ್ ಸಾಧ್ಯ? ಏನೋ ನಡೆಸ್ತಾ ಇದೆಯಾ ಅನ್ನಿಸ್ತೈತಿ ನನಗೆ. ಗೊತ್ತಾಯ್ತು ಅಂತಾನೆ ಮುಚ್ಚಿಕಾಕಿ ಹಿಂಗ್ ಮಾಡ್ತಿದ್ದೆ ಏನಪ್ಪ. ಅಯ್ಯ ನೀನಲ್ಲೋ, ನಾನು ನೀನು ಬಿಟ್ಟು ಎಲ್ಲಿಗೆ ಹೋಗಿದ್ದೀನಿ ನೀನೇ ಜ್ಞಾಪನಿಸಿಕೆ. ಹಾಸ್ಟ್ಲಿಗೆ ಹೋದ್ರು ನಿನ್ ಜೊತೆಗೆ ಹೋಗ್ತೀನಿ, ಕಾಲೇಜಿಗೆ ಬಂದ್ರು ನಿನ್ ಜೊತೆಗೆ ಬರ್ತೀನಿ, ಊರಿಗೋದ್ರೂ ಇನ್ನೇನು ನಿನ್ ಜೊತೆಗೆ ಬರೋದು. ನಂದು ನಿಂದು ಒಂದೇ ಊರು ಅಂತಂದ್ರೆ ನಾನು ಈ ಹುಡುಗಿನ ಎಲ್ಲಾಸಿ ನೋಡೋಣ. ನಿನ್ಗೇನು ತಲೆ ಬುದ್ಧಿ ಐತಲ್ಲ ಲೊದ್ದೈತಪ್ಪ. ಹೋಗಿ ಆ ಹುಡುಗಿ ಮಾತು ಕಟ್ಕೊಂಡು ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ಅಯ್ಯೋ ಭಗವಂತ, ಅದು ಯಾರು ಹುಡ್ಕೊಂಬಂತೋ ಈಗ ನನ್ನ ಕೇಳ್ತಾ ಐತಿ. ಅದಕ್ಕೆ ತಿಕ್ಕಿಕ್ಲ ಏನು ಕತೆನ ಸುಮ್ಮನೆ ನಿಂತ್ಕೊಳ್ಳ. ನೀನಿರ್ಬಾರ ನೀನು. ನೀನ್ ಯಾವಾಗ್ಲೂ ನನ್ ಜೊತೆಗೆ ಇರ್ತೀಯ. ಎಲ್ಲರೂ ಆಡ್ಕಿ ಅಂತಾರೆ, ಸೀಮೆಗಿಲ್ಲದ ಫ್ರೆಂಡು ಅಂತವ. ಅಂತದ್ರಾಗ ಈ ಹುಡುಗಿ ಹೆಂಗ್ ಪರಿಚಯ ಆಗಕ್ ಸಾಧ್ಯ? ನೀನ್ ಹೇಳ್ದಂಗೆ ಈ ಹುಡುಗಿ ತಿಕ್ಕಿಕ್ಲ ಏನ್ ಕತೆನ. ಯಾಕೆ ನನ್ ಮೇಲ್ ಬೇಜಾರ ಅಂತ ಮಾತಾಡ್ದಂಗ ನೀವು ನಿಮ್ ಫ್ರೆಂಡ್ ಕೊಟ್ಟು ಮಾತಾಡ್ತಾ ಇದ್ದೀರಾ? ಅಲ್ಲ, ನಾನು ಏನ್ ಮಾಡ್ದೆ ಏನಂದೆ ಅಂತ ನೀವು ನನ್ ಕೊಟ್ಟು ಮಾತು ಬಿಟ್ಟಿದ್ದೀರಾ? ಬರೀ ಇಂಥದೆಯಾ? ನೀನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಯಾಕೆ ನಿನ್ನ ಮಾತಾಡಿಸ್ಲಿ? ನಾನು ಇವತ್ತಲೇ ನೀನು ನೋಡ್ತಾ ಇರೋದು. ಮಾತು ಬಿಟ್ಟಿದ್ದೀರಾ ಹಂಗೆ ಹಿಂಗೆ ಅಂತಿರಲ್ಲ. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನೀವು ಅನ್ಕೊಂಡಿರೋರು ನಾನಲ್ಲ. ಕೈ ಮುಗಿತೀನಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗ್ರಿ. ಇಲ್ಲ, ನಾನು ಕನ್ಫ್ಯೂಸ್ ಮಾಡಿಕೊಂಡಿಲ್ಲ, ಏನಿಲ್ಲ. ಅಲ್ಲ, ಇಷ್ಟು ದಿನ ನಾ ಈಗ 3-4 ತಿಂಗಳಿಂದನ ಐಸ್ ಕ್ರೀಮ್ ಕೊಡ್ಸೋದು, ಐಸ್ ಕ್ರೀಮ್ ಇಬ್ರು ಜೊತೆಗೆ ತಿನ್ನೋದು, ಆಮೇಲೆ ಹೋಟ್ಲಿಗೆ ಹೋಗೋದು, ಪಾರ್ಕಿಗೆ ಹೋಗೋದು, ಪಿಕ್ಚರ್ಗೆ ಹೋಗೋದು ಎಲ್ಲ ಮಾಡಿ ಈಗ ಹಿಂಗೆ ಮಾಡಿದ್ರೆ ಸರಿನೇ? ನೀವು ಮಾಡ್ತಾ ಇರೋದು ತಪ್ಪು. ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಈಗ ಒಂದು ವಾರದಿಂದ ಫೋನು ಎತ್ತಲ್ಲ, ಏನೂ ಇಲ್ಲ, ಮಾತಾಡೋಕ್ಕೂ ಬಂದಿಲ್ಲ. ನೀವು ಮಾಡ್ತಾ ಇರೋದು ಸರಿ ಇಲ್ಲ ಬಿಡ್ರಿ. ಇದು ಆಕ್ಚುಲಿ ಚೆನ್ನಾಗಿದೆ. ಈಗ 3 ತಿಂಗಳಿಂದ ನನ್ನ ಜೊತೆಗೆ ಸುತ್ತಾಡ್ತಿದ್ರ. ಅಯ್ಯೋ ಭಗವಂತ, ನೀನು ಯಾರು ಏನೋ ಎತ್ತ ಅಂತ ಗೊತ್ತಿಲ್ಲ. ಯೋ ಅಂತ ಅಲೆ ತಿಂತೆ ಬಂದು ಕಾಲೇಜಿಂದಾಗೆ ಬಾ. ಈಗ ಕಾಲೇಜ್ ಕ್ಯಾಂಪಸ್ ಒಳಗೆ ಅಲ್ಲಿ ಎಲ್ಲ ಜನ ಇದಾರಲ್ಲ, ಹುಡುಗರು, ಕಾಲೇಜ್ ಹುಡುಗರು, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ. ನಾನು ಯೋನು ಎತ್ತ ಅಂತ ಹೇಳ್ತಾರೆ. ನನ್ನಿಂದ ಯೋಸ್ ಹುಡುಗಿಯರು ಬಿದ್ರು ನಾನು ಅವರಿಂದ ಒಬ್ಬರಿಂದೂ ಬಿದ್ದಿಲ್ಲ. ಅಂತದ್ರಾಗೆ ನಿನ್ನಿಂದ ಬೀಳ್ತೀನಿ. ಅಯ್ಯೋ ಭಗವಂತ, ನಿನ್ಗೇನು ತಲೆಗಿಲ್ ಕೆಟ್ಟೈತೆ ಏನು? ಮೆಂಟ್ಲ್ ಆಸ್ಪತ್ರೆಯಿಂದ ತಪ್ಪಿಸ್ಕೆ ಬಂದಿದ್ಯಾ? ಹೋಗುವಾಗ ಸುಮ್ಮನೆ ರೋಸ್ ಬೇಡ.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂದಂಗೆ ಫೋನ್ ಮಾಡ್ತಿದ್ದೆ ಅಂತ ಹೇಳ್ದಲ್ಲ, ತೆಗಿ ನಿನ್ನ ಫೋನ್ ಕೊಡು, ನನ್ನ ನಂಬರ್ ಐತೆ ನಾನು ನೋಡ್ತೀನಿ. ನೀನು ಯಾರು ಅಂತಾನೆ ಗೊತ್ತಿಲ್ಲ, ನಿನ್ನ ಫೋನ್ ನಂಬರ್ ನನಗೂ ಗೊತ್ತಿಲ್ಲ, ನನ್ನ ಫೋನ್ ನಂಬರ್ ನಿನಗೂ ಗೊತ್ತಿಲ್ಲ, ಸುಮ್ಮನೆ ಕಾಗೆ ಹಾರಿಸ್ತಾ ಇದೀಯ. ಇವಾಗ ಫೋನ್ ಕೊಡು, ನೋಡ್ತೀನಿ ನನ್ನ ನಂಬರ್ ಐತೆ ನಾನು ನಿನ್ನ ಫೋನಾಗೆ ಅಂತ. ಏನೋ ಬೇಕು ನಿನಗೆ, ಏನೋ ಬೇಕು. ನಾನು ನೀವು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ರಲ್ಲ, ಅದೇ ಗುಂಗಾಗ್ ಬಂದೆ. ಫೋನ್ ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಯಾಕೆ ಸುಳ್ಳು ಹೇಳ್ತೀರಾ? ಈ ವಿಷಯನ ಯಾರು ಕೊಟ್ಟು ಹೇಳ್ಬೇಡ, ನನ್ನ ಜೊತೆಗೆ ಒಬ್ಬ ನನ್ನ ಫ್ರೆಂಡ್ ಇರ್ತಾನೆ, ಅವ್ನು ಕೊಟ್ಟು ಹೇಳ್ಬೇಡ ಅಂತೇಳಿ ಸೀಕ್ರೆಟ್ ಆಗಿ ಬಂದು ನನ್ನ ಜೊತೆಗೆ ಹೋಟ್ಲು, ಪಾರ್ಕು, ಪಿಕ್ಚರ್ ಅಂತ ಸುತ್ತಾರ್ದು ಈಗ ನಿನ್ನ ಫ್ರೆಂಡ್ ಎದಿಗೆ ಸಿಕ್ಬಿದ್ದೀನಿ ಅಂತನ ಸುಳ್ಳು ಹೇಳ್ತಿದ್ದೀರಾ? ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಇದೆಲ್ಲ ಮಗ, ಈ ಹುಡುಗಿ ಹಿಂಗ್ ಹೇಳ್ತಾ ಐತೆ. ನೀನ್ ನನಗೂ ಕಾಣ್ದಂಗೆ ಏನನ ಈ ಹುಡುಗಿ ಜೊತೆ ಗುಟ್ಟಾಗಿ ಲವ್ ಗಿವ್ ಅಂತ ಏನನ. ಅಪ್ಪ ಮಾರಾಯ ಮುಚ್ಕೊಂಡಿರ್ತೀಯ, ನನಗೆ ತಿಕ್ಲಿಡಿತಾ ಐತೆ. ನೀನು ಮಾತಾಡಿ ತಿಕ್ಲಿ ಹಿಡಿಸ್ಬೇಡ. ನಿಜವಾಗ್ಲಿಗಳು ನಮ್ಮ ಅಪ್ಪನಾಣೆ ನಮ್ಮ ಅಮ್ಮನಾಣೆಗೂ ನಾನು ಈ ಹುಡುಗಿ ಇವತ್ತೇ ಮೊದಲು ನೋಡ್ತಾ ಇರೋದು. ಅಂತದ್ರಾಗಿ ಈ ಹುಡುಗಿ ಜೊತೆ ನಾನು ಎಲ್ಗ ಹೋಗ್ಲಿ? ಅಲ್ಲ, ನೀನು ಏನು ತಲೆಗೆ ನೋಡಿ ನನಗೆ ಸಿಟ್ಟು ಬತ್ತೈತಪ್ಪ. ನಾನು ಆಗ್ಲೇ ಹೇಳಿದ್ದೀನಿ, ನಾನು ನೀ ಎಲ್ಗೋದ್ರೂ ನಿನ್ನ ಜೊತೆಗೆ ಹೋಗಿದ್ದೀನಿ. ಹಂಗೂ ಎಲ್ಲ ಓಡಾಡಕ್ಕೆ ಹೋದ್ರೂ ನಿನ್ನ ಜೊತೆಗೆ ತಾನೇ ನಾನು ಹೋಗಿರೋದು. ನೀನು ಬಿಟ್ಟು ಎಲ್ಗೆ ಹೋಗಿದ್ದೀನಿ ಹೇಳು? ನೀನಿರ್ವರ ಕಣಲ್ಲ ಆ ಹುಡುಗಿಗೆ ನಾ ತಲೆ ತಿಂತೀಯ ನೀನು. ನಮ್ಮ ಊರಿಗೆ ಮೊಹರಮ ಹಬ್ಬಕ ಬಾ ಚಿನ್ನಿ ಬಾ ಚಿನ್ನಿ, ಅತ್ತ ಇತ್ತ ಮಂದಿ ನೋಡಿ ಮಾಡಬ್ಯಾಡ ಕಣ್ಣ ಸೊನ್ನಿ ಕೈ ಸೊನ್ನಿ. ಮಗ ಸಾಮಾನ್ಯಕ್ಕೆ ಲವ್ ಮಾಡ್ತಾನೆ, ಹಂಗ್ ಮಾಡ್ತಾನೆ, ಹಿಂಗ್ ಮಾಡ್ತಾನೆ ಅಂತ ಹೇಳಿ ಏನನ ನೀನ್ ಚೆನ್ನಾಗಿರೋದ್ ನೋಡಿ ನಿನ್ ಮದುವೆ ಆಗ್ಬೇಕು ಅಂತ ಆಸೆ ಹುಟ್ಟಿ ಎಲ್ಲಾರ ಎದುರಿಗೂ ನಿನ್ ಅವಮಾನ ಮಾಡಿ ನಿನ್ ಕುಟುಂಬ ತಾಳಿ ಕೊಟ್ಟಿಸ್ಕೋಬೇಕು ಅಂತ ಏನನ ಈ ಹುಡುಗಿ ಹಿಂಗೆ ಪ್ಲಾನ್ ಮಾಡಿಗಿಡವಳೆ. ಇವನ್ ಕತೆ ನೀನು ಹೇಳೋದು ದಿಟ್ಟ ಅನ್ನಿಸ್ತಾ ಇದ್ಕೊಂಡ. ಅಲ್ಲ, ನಾನು ನೀನು ಕೊಂಡಂಗೆ ನನಗೆ ಯೋಸಂಚನ ಜನ ಹುಡುಗಿರು ಐ ಲವ್ ಯು ಅಂತ ಹೇಳವ್ರಿ. ನಾನು ಇಲ್ಲ ಅಂತ ಹೇಳಿದ್ದೀನಿ. ಈ ಹುಡುಗಿ ನೋಡಿರೆ ಯಪ್ಪ ನೀನು ಹೇಳ್ದಂಗೆ ಮಾಡಂಗೆ ಕಾಣ್ತೈತಿ. ಅದಲ್ದಲೇನಾ ನೋಡಕ್ಕೂ ಒಳ್ಳೆ ಸೂಪರ್ ಆಗೈತೆ, ಹೂ ಅಂದ್ಬಿಡನೆ ಅನಿಸ್ತೈತೆ. ಆದರೆ ಯಪ್ಪ ಬೇಡಪ್ಪ, ನಮ್ಮಪ್ಪ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಕೂಲಿ ನಾಲೆ ಮಾಡಿ ಕೊಡಿಸ್ತಾರೆ. ನಾವು ಓದೋದು ಬಿಟ್ಟು ಹಿಂಗೆ ಅವತಾರ ಆಡ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೋಬಾರ್ದು ಅನ್ನಿಸ್ತೈತಿ. ಆದ್ರೂ ಯಪ್ಪ ಈ ಹುಡುಗಿ ಯಾರೋ ಏನೋ ಯತ್ತ ಭಯ ಆಗ್ತೈತಪ್ಪ. ತಿರ್ಗಿ ಈ ಹುಡುಗಿಯಿಂದ ನನಗೆ ಮುಂದೆ ಏನಾನ ತೊಂದರೆ ಆದ್ರೆ ಇವನ್ಲ ಮಾಡೋದು. ಅಲ್ಲ, ನಾನು ನಿಮ್ ಜೊತೆ ಮಾತಾಡೋಣ ಅಂತ ಬಂದ್ರೆ ನೀವು ನಿಮ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀರಾ, ಇದು ಸರಿನಾ? ಏನ್ಲ ಮಗ, ಇವಳು ಯಾವಳ ಈ ಹುಡುಗಿ ಬಿಡಂಗೆ ಕಾಣ್ತಾ ಇಲ್ವಲ್ಲ, ಎಸ್ಕೇಪ್ ಆಗ್ಬಿಡನೆ ಸುಮ್ಕೆ. साले को बम से उड़ा दूंगा एक बार हाथ में आ जाए तो. ಏ ಮಗ, ಕಾಲೇಜ್ ಕ್ಯಾಂಪಸ್ ಆಗಿ ಒಂದ್ ಜನ ಇದಾರೆ, ಆಮೇಲೆ ನಾವೇ ಏನೋ ತಪ್ಪು ಮಾಡಿ ಎಸ್ಕೇಪ್ ಆಗಿದ್ದೀವಿ ಅಂತ ಹೇಳಿ ಏರಿಕ್ ಬಿಡ್ತಾರೆ. ಸುಮ್ಕಿರ ಅದೇನು ಎತ್ತ ಅಂತ ಅಚ್ಚುಕಟ್ಟಾಗಿ ಇಲ್ಲೇ ಬಗೆಹರಿಸ್ಕೊಂಬಿಡೋಣ. ಇಲ್ಲಾಂದ್ರೆ ಆಳ್ಗೊಂದೊಂದು ಏಟು ಅಂದ್ರೂ ನಾವಿಬ್ರು ಅಪ್ಪಚ್ಚಾಗಿ ಹೋಗ್ಬಿಡ್ತೀವಿ. ಸುಮ್ನಿರು, ಏನು ಆಗಲ್ಲ, ನಾನೆಲ್ಲ ಇದ್ದೀನಲ್ಲ, ನಾನೆಲ್ಲ ಸರಿ ಮಾಡ್ತೀನಿ, ಸುಮ್ಕಿರು. ಯಾರು ನೀನು? ನಿನ್ಗೆ ಏನು ಬೇಕು? ನನ್ನ ಫ್ರೆಂಡು ಮನಮೊತ್ತ ಅಂತಾನು. ಅವನು ಒಂದು ಹುಡುಗಿನ ಕಣ್ಣೆತ್ ನೋಡಿಲ್ಲ, ಏನಿಲ್ಲ. ನೀನ್ ನೋಡಿರ್ ಬಂದ್ಬಿಟ್ಟು ನನ್ನ ಜೊತೆ ಸುತ್ತರ್ದಿದ್ಯಾ, ಹೋಟ್ಲಿಗೆ ಬಂದಿದ್ಯಾ, ಪಾರ್ಕಿಗೆ ಬಂದಿದ್ಯಾ, ಪಿಕ್ಚರಿಗೆ ಬಂದಿದ್ಯಾ ಅಂತ ಸುಮ್ನೆ ಬುಲ್ಡೆ ಹೊಡಿತ್ಯಾ. ನೋಡು, ಕಾಲೇಜ್ನಾಗಿರೋ ಹುಡುಗರ್ನೆಲ್ಲ ಕರೆಸ್ತೀನಿ. ಈಗ ನನ್ನ ಫ್ರೆಂಡ್ ಏನು ಎತ್ತ ಅಂತ ಹೇಳ್ತಾರೆ. ಅವಾಗ ನಿನ್ನ ಎಲ್ಲ ಸೇರ್ಕೊಂಡು ಏರಿಕ್ ಬಿಡ್ತಾರೆ. ನೀನ್ ಯಾರು, ಯಾಕೆ ಬಂದಿದ್ಯಾ ಅಂತ ಹೊಚ್ಕಟ್ಟಾಗಿ ಹೇಳಿ ಸರಿ. ಇಲ್ಲ ಅಂದ್ರೆ ನೋಡೋ ಅಲ್ಲಿರೋರ್ನೆಲ್ಲ ಕೂಗ್ಬಿಟ್ಟು ಸೋರಿಯಾಗಿ ವಹಿಸ್ಬಿಡ್ತೀನಿ. ಇಲ್ಲ, ನಿಮ್ ಫ್ರೆಂಡು ನನ್ ಜೊತೆಗೆ ಹೋಟ್ಲು, ಪಾರ್ಕು, ಥಿಯೇಟ್ರು ಅಂತ ಎಲ್ಲಾ ಕಡೆಗೆ ಸುತ್ತಾಡ್ತಾರೆ. ಈಗ ನೋಡಿದ್ ನಾನು ಯಾರು ಗೊತ್ತೇ ಇಲ್ಲ ಅನ್ನಂಗೆ ಮಾತಾಡ್ತಾರೆ. ಆ ಕಡೆಗೆ ಮಕ ತಿರ್ಗಿಸ್ಕೊಂಡು ನಿಂತವ್ರೆ. ನಾನು ಯಾಕೆ ಸುಳ್ಳು ಹೇಳೋಣ? ಇಷ್ಟೋ ಜನ ಇದ್ರು ನಾನು ಇವ್ರ ತಕ್ಕೆ ಬಂದಿದ್ದೀನಿ ಅಂದ್ರೆ ಇವ್ರು ನನಗೆ ಗೊತ್ತು ಅಂತ ತಾನೆ. ನಾನು ಯಾಕೆ ಸುಳ್ಳು ಹೇಳೋಣ? ಎಲ್ಲ డబ్బులు ఎక్కువైతే ఇలాంటి రోగాలు వస్తారా మీకు? ನಾನು ನಮ್ ಕಾಲೇಜ್ ಕ್ಯಾಂಪಸ್ ಆಗೆ ನಿನ್ ನೋಡಿಲ್ಲ ಅಂತದ್ರಾಗೆ ಇವ್ ನಮ್ಮ ಹುಡುಗ ನಿನ್ ಜೊತೆ ಸುತ್ತಾಡಿತಾನೆ ಅಂದ್ರೆ ಅದ್ ಹೆಂಗ್ ಸಾಧ್ಯ? ಅವನ್ನ ಎಷ್ಟೊಂದ್ ಜನ ಹುಡುಗಿರು ಪ್ರಪೋಸ್ ಮಾಡ್ಯಾರೆ, ಆದ್ರೆ ಅವ್ನು ಯಾರನ್ನು ಪ್ರಪೋಸ್ ಒಪ್ಕೊಂಡಿಲ್ಲ. ಅಂತಂದ್ರೆ ನಿನ್ ಲವ್ ಮಾಡೇನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಪ್ರೂಫ್ ಇದ್ರೆ ತೋರ್ಸು, ನಾನು ನಂಬ್ತೀನಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಾನು ಹೇಳಿಲ್ವೇ, ನನ್ ಫೋನು ಮನೆಗ್ ಬಿಟ್ಟು ಬಂದೆ. ಅದ್ರಾಗೆ ನಾನು ಅವ್ರ ಜೊತೆಗೆ ತಕೊಂಡಿರೋ ಫೋಟೋಗಳೆಲ್ಲ ಮಸ್ತಾಗ ಇದಾವೆ. ಬೇಕಾದ್ರೆ ತಗೊಂಬಂದು ಇನ್ನೊಂದ್ಸರಿ ತೋರಿಸ್ತೀನಿ, ಯಾವಾಗಾದ್ರೂ ನಂಬ್ತೀರಾ? ಇದು ಆಕ್ಚುಲಿ ಚೆನ್ನಾಗಿದೆ. ಅವಾಗೇನು ನಡಿ, ಈಗ್ಲೇ ನಿನ್ ಜೊತೆಗೆ ಬರ್ತೀವಿ, ತೋರ್ಸು, ನಂಬ್ತೀವಿ. ಎಲ್ಲ ಮಗ ಹೋಗಾನೆ ಹುಡುಗಿ ಜೊತೆಗೆ
ಅದೇನೈತೆ ತಿರಾ ಇವತ್ತಿನ ಕಾಲೇಜ್ ಹೋದ್ರ ಹೋಗ್ಲಿ. ಹ್ಞೂ ನಡಿಯಲ್ಲ ಮಗ ಹೋಗೋಣ. ಅದೇನು ತೋರಿಸ್ಲಿ ನಾನು ನೋಡ್ತೀನಿ. ಸುಮ್ಮನೆ ಬುಡ್ಡ ಬಿಟ್ರಿ ಯಾರು ನಂಬಲ್ಲ. ನಡಿ ಅದೇನು ತೋರಿಸ್ತೀನಿ. ನಂದು ನಿಂದು ಫೋಟೋ ಇರೋದಂದಲ್ಲ, ತೋರಿಸ್ ನಡಿ ನೋಡ್ತೀನಿ. ಸುಮ್ಮನೆ ಇಲ್ಲದೆಲ್ಲ ಸಿಬತ್ತೈತಿ. ಸರಿಯದಾಳ ಅಮ್ಮ ನೀನಿರ್ವಾರ ನೀನು ನೋಡೋಕ್ಕೇನೋ ಚೆನ್ನಾಗಿದ್ಯಾ ಅಂದರೆ ಬರೀ ನೀನು ಇಂಥ ಖತರ್ನಾಕ್ ಬುದ್ಧಿ ನಿಂದು. ನಾನು ಅದೆಲ್ಲ ನಿನ್ನ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀನಿ ಅಂತ ತೋರಿಸ್ ನಡಿ ನೋಡ್ತೀನಿ. ಸಾರಿ ಸರ್, ನಾವು ನಗೆ ಲೋಕ ಅನ್ನೋ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ. ನಾವು ಫ್ರಾಂಕ್ ವಿಡಿಯೋಗಳನ್ನ ಮಾಡ್ತೀವಿ. ಫ್ರಾಂಕ್ ಮಾಡೋದಕ್ಕೆ ಅಂತ ಈ ತರ ಎಲ್ಲ ಮಾತಾಡಿದ್ವಿ, ಬೇಜಾರು ಮಾಡ್ಕೊಳ್ಬೇಡಿ ಸರ್. ಅಯ್ಯೋ ಭಗವಂತ, ನಾನು ಇದು ನಿಜನೇನೋ ಅಂತ ನನ್ನ ಫ್ರೆಂಡ್ ಮೇಲೆ ಅನುಮಾನ ಪಟ್ಬಿಟ್ಟೆ. ನೀನ್ ಏನಮ್ಮ ಇಂತಳಾಗಿದ್ಯಾ? ನೀನಿರ್ವಾರ ಕಣಮ್ಮ ನೀನು. ಲೋ ಮಗ, ನಾನು ಹೇಳಿಲ್ವೇ ನಾನು ಇವ್ರು ಯಾರು ಏನು ಎತ್ತ ಅಂತ ಗೊತ್ತೇ ಇಲ್ಲ ಅಂತ. ಆದ್ರೂ ನೀನು ನನ್ನೇ ತಲೆ ತಿಂಬಕ್ ನಿಂತ್ಕೊಂಡಪ್ಪ. ಸರಿ ಬಿಡತ್ತ, ಸುಳ್ಳಲ್ಲ, ಭಯದಂಗಾಗಿತ್ತು ನನಗೆ ಏನೋ ಎತ್ಲ ಅಂತವ. ಸರಿ ಸರ್, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.